ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾನವಿಯ ಪತಿ ಕೂಡ ಆತ್ಮಹತ್ಯೆಯ ದಾರಿಯನ್ನ ಹಿಡಿದುಬಿಟ್ಟಿದ್ದಾರೆ. ನಾಗ್ಪುರ್ನಲ್ಲಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ರೆ ಸೂಸೈಡ್ ಅಟೆಂಪ್ಟ್ ಮಾಡಿದಂತಹ ಸೂರಜ್ ತಾಯಿ ಜಯಂತಿ ಸದ್ಯ ಐಸಿಯುನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಗಾನವಿ ಆತ್ಮಹತ್ಯೆ ಪ್ರಕರಣ ಅದಾದ ನಂತರದಲ್ಲಾಗಿರುವಂತಹ ಸೂರಜ್ ಆತ್ಮಹತ್ಯೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಗಾನವಿಯವರ ಚಿಕ್ಕಪ್ಪ ಕಾಂತರಾಜು ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇತ್ತು ನಿಮ್ಮ ಕುಟುಂಬ, ಮನೆ ಮಗಳನ್ನ ಕಳ್ಕೊಂಡಂತಹ ಕುಟುಂಬ ನಿಮ್ದು. ನ್ಯಾಯಕ್ಕಾಗಿ ಆಗ್ರಹಿಸ್ತಿದ್ರಿ, ಕಣ್ಣೀರನ್ನ ಹಾಕ್ತಾ ಇದ್ರಿ, ಆದರೆ ಬಂದಿದ್ದು ಸಾವಿನ ಸುದ್ದಿ. ಇದನ್ನ ನಿರೀಕ್ಷೆ ಮಾಡಿದ್ರೆ ಸರ್? ಇದನ್ನ ಇಲ್ಲ ಮೇಡಮ್, ಯಾರು ನಿರೀಕ್ಷೆ ಮಾಡಲ್ಲ. ನಮ್ಮ ಜಾಗದಲ್ಲಿ ಯಾರೇ ಇದ್ರೂ ಮಕ್ಕಳು ಚೆನ್ನಾಗಿರ್ಲಿ ಅಂತಂದ್ಬಿಟ್ಟು ಆಶಿಸ್ತಾರೆ ಹೊರತು ಈ ತರ ದುರ್ಘಟನೆ ನಡೀಲಿ ಅಂತ ಯಾರು ಅಪೇಕ್ಷೆ ಪಡಲ್ಲ ಮೇಡಮ್. ನಿಜ ನಿಜ ನಿಜ. ಗಾನವಿಯವರನ್ನ ಸಣ್ಣ ವಯಸ್ಸಿಂದ ಸಾಕಿ ಬೆಳೆಸ್ತವ್ರು, ತಾವು ಬಹಳ ಹತ್ತಿರದಿಂದ ನೋಡಿದವರು. ಗಾನವಿ ನಿಮ್ಮ ಪ್ರಕಾರ ಹೇಗಿಲ್ಲ ಸರ್? ತುಂಬ ನಾಜೂಕಾಗಿ ಬೆಳೆಸಿದ್ರ ಧೈರ್ಯ, ಅದನ್ನ ಸಮಸ್ಯೆಯನ್ನ ಫೇಸ್ ಮಾಡುವಂಥ ಧೈರ್ಯ ಗಾನವಿನಲ್ಲಿ ಯಾಕಿರಲಿಲ್ಲ? ಮನೆಯವ್ರ ಜೊತೆ ಇದ್ದಾಗಲೇ ಯಾಕೆ ಆತ್ಮಹತ್ಯೆಗೆ ಶರಣಾಗಿದ್ದು ಅದು ನಿಜಕ್ಕೂ ಆಘಾತವನ್ನು ತರಿಸ್ತಾ ಇದೆ ಸರ್. ನಿಜ, ಇದು ಒಂದು ತಪ್ಪು, ಒಂದು ಅಂಶ ನಮ್ಮ ಮೇಲೂ ಇದೆ ಮೇಡಮ್. ನಾವು ಗಂಡು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಡ್ತೀರೋ ನಮ್ಮ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯ ಕೊಡಲ್ಲ ಮೇಡಮ್. ನಾವು ಇವತ್ತು ಅದೇ ಮಾತು ಇವತ್ತು ನಮ್ಗೆ ಮುಳುವಾಗ್ತಾ ಇದೆ. MBA ಮಾಡಿಬಿಟ್ಟು ಬರೀ 2 ನಿಮಿಷದಲ್ಲಿ ಒಂದು ಡಿಸಿಷನ್ ತಕೊಂತಾರೆ ಅಂತಂದ್ರೆ ನಿಜ. ಸಾಯೋವರೆಗೂ ನಾವು ಏನ್ ಮೇಡಮ್ ಮಾಡ್ಬೇಕೀಗ? ನಿಜ ನಿಜ. ತಪ್ಪು ನಮ್ಮದು ಇದೆ ಮೇಡಮ್. ಸರಿ ಸಮವಾಗಿ ಬೆಳೆಸ್ಬೇಕು ಮೇಡಮ್, ಹೆಣ್ಮಕ್ಳನ್ನೂ ಅಷ್ಟೇ ಗಂಡು ಮಕ್ಕಳನ್ನೂ ಅಷ್ಟೇ. ನಿಜವಾದ ಮಾತು ಹೇಳಿದ್ರೆ. ಮದುವೆಗೆ ಸಂಬಂಧ ಬರುತ್ತೆ, ಇಂಥದ್ದೊಂದು ಫ್ಯಾಮಿಲಿ ಇದೆ ಅಂತ ಗೊತ್ತಾಗುತ್ತೆ, ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಕೂಡ ವೆರಿಫಿಕೇಶನ್ ಮಾಡ್ತೀರಿ. ಆ ಟೈಮ್ನಲ್ಲಿ ಯಾವತ್ತೂ ಅನುಮಾನ ಬಂದಿಲ್ವಾ? ಯಾರ್ಯಾರನ್ನ ವಿಚಾರಿಸಿದ್ರಿ ಸರ್? ಮೇಡಮ್, ಇದು ವಿಚಾರಣೆ ಬಂದ್ಬಿಟ್ಟು ಏನು ಅಂತಂದ್ರೆ ಎಲ್ಲ ಸರಿ ಇದೆ ಮೇಡಮ್, ಬಟ್ ನಿನ್ನೊಳಗಡೆ ಏನಿದೆ ಅಂತ ಅಂದ್ಬಿಟ್ಟು ನನ್ಗೆ ಯಾಕೆ ಮೇಡಮ್ ಗೊತ್ತಾಗುತ್ತೆ? ನಿಜ ನಿಜ. ಹುಡುಗ ಅಷ್ಟು ಲಕ್ಷಣವಾಗಿದ್ದಾನೆ, ಚೆನ್ನಾಗಿದ್ದಾರೆ ಮನೆ ಕಡೆ, ನಾವು ಅಳೆದು ತೂಗಿ ಅವ್ರಿಗೆ ಯೋಗ್ಯತೆ ತಕ್ಕಂತೆ ನಾವು ಮಾಡಿಕೊಟ್ಟಿದ್ದೀರಿ, ಅವ್ರದ್ದು ಏನು ತಪ್ಪಿಲ್ಲ. ಬಟ್ ಹುಡುಗ ಶ್ರೀಲಂಕಾ ಹೋಗಿ 3 ದಿನ ಅಲ್ಲಿ ಒಂದು ರೂಮಲ್ಲಿ, ಸೈಕ್ಲೋನ್ ಅಂತ ಒಂದು ರೂಮಲ್ಲಿ ಇರ್ಬೇಕಾದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೆಕ್ಷುಯಾಲಿಟಿ, ಐ ಲೈಕ್ ಟು ಬಿ ಲೈಕ್ ಎ ಚೈಲ್ಡ್ ಅಂತಂದಾಗ, ಮತ್ತೆ ನನ್ನ ಜೀವನ ಏನಾಗ್ಬೇಕು, ಏನಕ್ಕೋಸ್ಕರ ಮದುವೆ ಅದೇ ನೀವು ಅಂತ ಕೇಳಿದಾಗ, ನಮ್ಮ ಮಮ್ಮಿ ಭಾಷೆ ತಗೊಂಡ್ರು, ಇಷ್ಟು ಹೇಳಿದ್ಮೇಲೆ ಅಲ್ಲೇ ಬ್ರೇಕಪ್ ಸ್ಟಾರ್ಟ್ ಆಗಿದ್ ಮೇಡಮ್. ಇವರು ನಾವ್ ಎಷ್ಟು ದಡ್ರು ಅಂತಂದ್ರೆ ಮಗಳಿಗೂ ಕೂಡ ರೋಮಿಂಗ್ ಹಾಕ್ಸಿಲ್ಲ. ಕರೆನ್ಸಿನ ಅಳಿನ ಕೈಲಿ ಕೊಟ್ರೆ ಹೊರತು ಮಗಳ ಕೈಲಿ ಕೊಟ್ಟಿಲ್ಲ. 2 ದಿನ ಆಕೆ ಉಪವಾಸ ಬಿದ್ದಿದ್ದಾಳೆ. ಅವ್ರ ತಾಯಿ ಹತ್ರ ಹೇಳ್ತಾಳೆ, ದಾಹ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತಮ್ಮ ಅಂತ. ಯಾರಿಗೂ ಆಗ್ಬಾರ್ದು ಮೇಡಮ್ ಈ ತರ. ಅವ್ರದ್ದು ಎಷ್ಟು ತಪ್ಪಿದೆಯೋ ನಮ್ಮದು ಅಷ್ಟೇ ತಪ್ಪಿದೆ. ನಾವು ಆರ್ಥೋಡಾಕ್ಸ್ ಇರ್ಬೋದು, ಆಚೆ ಹೊರಗಡೆ ಹೋದಾಗ ಅವ್ರ ತಾಯಿ ನಮ್ಮ ಮನೆಯವರೆಲ್ಲ ಅದೇ ತರನೇ ಬೆಳೆಸ್ಬಿಟ್ಟಿರ್ತಾರೆ. ನಾವ್ ಅನ್ಕೊಂತೀರಿ ನನ್ನ ಮಗಳೂನು ಸರಿ ಸಮವಾಗಿ ಇದೇ ತರನೇ ಬೆಳಿಬೇಕು ಅಂತ. ಆದ್ರೆ ನನ್ನ ಹೆಂಡತಿ ಇವರೆಲ್ಲ ಏನ್ ಮಾಡ್ತಾರೆ, ಅದೇ ಟ್ರ್ಯಾಕ್ ಅಲ್ಲಿ ಕರ್ಕೊಂಡ್ಬರ್ತಾರೆ. ನೋಡಮ್ಮ, ಬೆಳಗ್ಗೆ ಎದ್ದೇಳು, ಅಡಿಗೆ ಮಾಡು, ಗಂಡನ್ಗೆ ಉಪಚಾರ ಮಾಡು.
ಯಾರಿಗೂ ಆಗ್ಬಾರ್ದು ಮೇಡಮ್. ಇಷ್ಟೇ ನಾನು ಕೇಳೋದು. ದಯವಿಟ್ಟು ಹೇಳ್ತೀನಿ, ಡಿಸಿಷನ್ ನೀವು ತಗೊಂಬೇಡಿ. ನಿಮ್ಮನ್ನ ಎಜುಕೇಟೆಡ್ ಮಾಡಿದ್ದೀರಿ, MBA ಓದಿಸಿದಿರಿ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದೀರಿ ಓದಿಸೋದಕ್ಕೆ. ನಿಮ್ಗೆ ಇಷ್ಟು ಓದಿಸಿ ಕೂಡ ನೀವು 1 ನಿಮಿಷದಲ್ಲಿ ಡಿಸಿಷನ್ ತಗೊಂತೀರಂತ ನಾವಿದ್ದು ಏನು ಮೇಡಮ್ ಪ್ರಯೋಜನ? ಏನಕ್ಕೋಸ್ಕರ ಓದಿಸ್ಬೇಕು ನಾವು? ನಿಜ ನಿಜ. ನೀವು ಈ ಕಡೆ 2 ನಿಮಿಷದಲ್ಲಿ ಡಿಸಿಷನ್ ತಕೊಂಡೆ. ಈಗ ಆ ಹುಡುಗವರುನು ಅವರು ಫೇಸ್ ಮಾಡಬೇಕಾಗಿತ್ತು. ಅವರು ಅವಮಾನ ತಳಿನಾಡ್ತಾನೋ ಇವೆಲ್ಲ ಆಗಿ ಯಾರು ಅಪೇಕ್ಷೆ ಪಡಲ್ಲ. ಈ ತರ ದಯವಿಟ್ಟು ಮಾಡ್ಕೊಂಬೇಡಿ. ಭಗವಂತ ಕಣ್ಣೆದುರುಗಡೆ ತೊಂದರೆ ಕೊಡ್ತಾನೆ, ಬೆನ್ನಿಂದೆ ಪರಿಹಾರ ಇಟ್ಟಿರ್ತಾನೆ. ಫೇಸ್ ಮಾಡಿ. ನಿಜ ನಿಜ. ಈಗ 1000 ಹೇಳ್ತೀರಿ ಮೇಡಮ್, ಆ ಹುಡುಗ ಹಿಂಗ್ ಮಾಡ್ದ, ನನ್ನ ಮಗಳು ಹಿಂಗ್ ಮಾಡ್ದು ಅಂತ. ಅಲ್ಟಿಮೇಟ್ಲಿ ಏನ್ ಮೇಡಮ್? ಜೀವ ಉಳಿಬೇಕು ಮೇಡಮ್. ಕರೆಕ್ಟ್. ಜೀವ ಕಳ್ಕೊಂಬಾರ್ದು. ಎಲ್ಲರೂ ಜೀವ ಕಳ್ಕೊಂತ ಹೋದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಸತ್ಯವಾದ ಮಾತು. ಎದುರ್ಸ್ರಿ, ಭಗವಂತನ ಪರೀಕ್ಷೆ ಅದು. ಏನ್ ಬಂದ್ರು ಎದುರ್ಸ್ರಿ. ವೆರಿ ಟ್ರೂ. ನೀವು ಹೇಳಿದ್ರೆ ಶ್ರೀಲಂಕಾದಲ್ಲಿ ಏನಾಯಿತು, ನಿಮ್ಮ ಮನೆ ಮಗಳಿಗೆ ಎಂಥ ಆಘಾತಕಾರಿ ಸುದ್ದಿ ಕಿವಿಗೆ ಬಿತ್ತು ಅಂತ ಹೇಳಿ. ನನಗೆ ಸೆಕ್ಸುವಾಲಿಟಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಮಗು ಥರ ಇರಬೇಕು ಅನ್ನೋದನ್ನು ಆತ ಹೇಳ್ತಾನೆ. ನಮ್ಮಮ್ಮನ ಒತ್ತಾಯಕ್ಕಾಗಿ ನಾನು ಮದುವೆ ಆದೆ ಅಂತ ಹೇಳ್ತಾನೆ ಅಂತಂದರೆ. ಆದರೆ ಆ ಮನೆಯವರು, ಯಾರು ತಾಯಿ ಇದ್ದಾರೋ ಜಯಂತಿಯವರು, ಅಟ್ಲೀಸ್ಟ್ ಅವರಾದರೂ ಯೋಚನೆ ಮಾಡಬೇಕಾಗಿತ್ತಲ್ಲ. ಸಮಾಜದಲ್ಲಿ ನನ್ನ ಮಗನೂ ಎಲ್ಲರ ರೀತಿ ಬದುಕಬೇಕು, ಅವನ ಫಾಲ್ಟನ್ನು ನಾನು ಮುಚ್ಚಿ ಹಾಕಬೇಕು ಅಂಥೇಳಿ ಮತ್ತೊಬ್ಬರ ಮನೆ ಹೆಣ್ಣು ಮಗಳನ್ನು ಆಕೆಯ ಬಾಳಿಗೆ ಕೊಳ್ಳಿಡೋ ತಪ್ಪಲ್ವಾ ಸರ್? ಓಪನ್ ಅಪ್ ಆಗಿ ಮದುವೆಗೆ ಮುಂಚೆ ಎಲ್ಲಾನು ಹೇಳ್ಕೋಬೇಕಾಗಿತ್ತಲ್ವಾ ಅಂತ ಸರ್? ಮೇಡಮ್, ತಪ್ಪೆ ತಾಯಿ ಧರ್ಮ. ಆ ತಾಯಿಗೆ ಒಂದು ಅಪೇಕ್ಷೆ ಇರುತ್ತೆ. ಒಬ್ಬ ಮಗನ್ ಮದುವೆ ಮಾಡಿದ್ದೀನಿ, ಇನ್ನೊಬ್ಬನಿಗೆ ಮಾಡಿ ಏನೋ ಆಗುತ್ತೆ, IVF ಅಲ್ಲಿ ಕೂಡ ಮಕ್ಕಳು ಮಾಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಆ ಸತ್ಯನ ಸ್ವೀಕಾರ ಮಾಡೋ ಮನಸ್ಥಿತಿ ನನ್ನ ಮಗಳಿಗಿರ್ಲಿಲ್ಲ. ತಾಯಿ ಹೃದಯ ಮೇಡಮ್. ಆ ತಾಯಿ ತಾನೇ ಏನ್ ಮಾಡ್ತಾಳೆ? ಒಬ್ಬ ಮಗ ಮದ್ವೆ ಆಗಿದೆ, ಇನ್ನೊಬ್ಬ ಮಗ ಮದ್ವೆ ಆಗಿಲ್ಲ ಅಂತಂದ್ರೆ ಈಗ ನಿನ್ನೊಳಗಡೆ ಏನಿದೆ ಅಂತ ಅನ್ನೋದು ನಮ್ಗೆ ಹೆಂಗ್ ಮೇಡಮ್ ಕಾಣುತ್ತೆ? ಯಾರಿಗೂ ಕಾಣಲ್ಲ. ನಿಜ. ನೀವಂದ್ರಿ, ನೀವು ತಾಯಿ ಹೃದಯ, ನಿಮ್ ದೊಡ್ಡ ಮನ್ಸು, ತಾಯಿ ಒಬ್ಬ ಹೃದಯ, ಮನುಷ್ಯ ಹೀಗಾಗಿ ಮಗನಿಗೆ ಹಿಂಗ್ ಮದ್ವೆ ಮಾಡಿದ್ರು ಅಂತ ನೀವಂದ್ರಿ, ಅವ್ರ ತಾಯಿ ಹೃದಯ ಅಂತಂದ್ರಿ. ಆದ್ರೆ ಅದೇ ತಾಯಿ ಹೃದಯ ಮತ್ತೊಂದು ತಾಯಿಯ ಹೃದಯನೇ ಚೂರ್ ಚೂರ್ ಮಾಡ್ಬಿಡುತ್ತಲ್ಲ ಅಂತ ಹೇಳಿ. ಆ ಮತ್ತೊಬ್ಬ ತಾಯಿ ಏನ್ ಬಯಸಿತ್ತು, ಮತ್ತೊಬ್ಬ ತಾಯಿಯ ಮಗಳೇನ್ ಬಯಸಿದ್ಲು? ಒಂದು ಒಳ್ಳೆ ಬದುಕಲ್ವಾ ಸರ್? ಪ್ರೀತಿ ಮಾಡೋ ಗಂಡ ಒಬ್ಬ ಜೊತೆಗಿದ್ರೆ ಸಾಕು ಅಂತ ತಾನೇ ಗಾನ್ವಿ ಬಯಸಿದ್ದು. ನಿಜ ಮೇಡಮ್. ಅದೇ ಮೇಡಮ್ ಹೇಳೋದು. ಪರಿಹಾರ ಏನೋ ಒಂದು ಸಿಕ್ಬಿಡೋದು. ಈಗೆಲ್ಲ ಅಡ್ವಾನ್ಸ್ ಆಗಿದೆ. ಕೆಲವೊಂದ್ಸಲ ಏನಾಗ್ತದೆ, ಥೈರಾಯ್ಡು ಇವೆಲ್ಲ ನಾನಾ ಕಾಯಿಲೆಗಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೌದು. ಈಗ ಚಿಕ್ಕ ವಯಸ್ಸು ಆತನಿಗೆ, ನನ್ಗೆ ಈ ತರ ಪ್ರಚೋದನೆ ಇಲ್ಲ ಅಂತಂದ್ರೆ ಅವರೇ ಏನೋ ಸೆಲ್ಫ್ ಡಾಕ್ಟರ್ಗಳಾಗ್ಬಿಡ್ತಾರೆ. ಈಗ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿತ್ತು, ತೋರಿಸ್ಬೋದಾಗಿತ್ತು. ಏನ್ ಸೈಡ್ ಪ್ರಾಬ್ಲಮ್? ಅದೇ ನಾನು ಹೇಳೋದು. ಏನಾದ್ರೂ ತೊಂದರೆ ಇದ್ರೆ ಶೇರ್ ಮಾಡ್ಕೊಳ್ಳಿ. ಪರಿಹಾರ ಇದ್ದೇ ಇರುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮದುವೆ ಮಾಡಿ ಇನ್ನು ಅದೊಂದು ಪ್ರಾಬ್ಲಮ್ ನಾವು ಬಿಟ್ಬಿಡಕ್ಕಾಗುತ್ತಾ? ಬಿಡ್ತಾ ಇರ್ಲಿಲ್ಲ. ಇದೇ ಮೇಡಮ್ ಹೇಳೋದು. ಅಂದ್ರೆ ಮಗಳು ಶ್ರೀಲಂಕಾ ಹೋಗೋ ತನಕ ಇರೋರ್ನ ನಾವ್ ಏನಾದ್ರೂ ಒಂದು ಪರಿಹಾರ ಕೇಳೋದು. ಮಗಳು ಶ್ರೀಲಂಕಾಗ್ ಹೋಗೋ ತನಕ ನಿಮಗೆ ಮಗಳ ಮ್ಯಾರೇಜ್ ನಲ್ಲಿ ಹಿಂಗೊಂದು ಸಮಸ್ಯೆ ಇದೆ ಅನ್ನೋದು ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಯಾವತ್ತೂ ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ ಅಲ್ವಾ ಸರ್? ಇಲ್ಲ ಮೇಡಮ್, ಹ್ಯಾಪಿಯಲ್ಲಿ ಇದ್ರು ಮೇಡಮ್. ಅವರು ಯೂತ್ ಅಲ್ವಾ, ಮಗಳಿಗಿನ್ನ 24 ವರ್ಷ, ಆತ್ಮಗೂನು ಚಿಕ್ಕ ವಯಸ್ಸು, ಸಂತೋಷವಾಗಿದ್ದಾರೆ. ಆಕೆ ಡೌಟೇ ಬಂದಿಲ್ಲ. ರಿಸೆಪ್ಷನ್ ಆಗ್ಲಿ, ಈಗ್ಲೇ ಬೇಡ, ಒಂದ್ ಸ್ವಲ್ಪ ದಿನ ಹ್ಯಾಪಿ ಆಗಿರೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ಕೊಂಡು ಇದಾರೆ. ಶ್ರೀಲಂಕಾನಲ್ಲಿ ರಿಯಲ್ ಫ್ಯಾಕ್ಟ್ ಗೊತ್ತಾಗಿದ್ದು, ಬೇರೆ ಎಲ್ಲೂ ಗೊತ್ತಾಗಿಲ್ಲ. ಇಲ್ಲಿವರೆಗೂ ಡೌಟೇ ಬಂದಿಲ್ಲ. ಇದ್ರ ಜೊತೆಗೆ ವರದಕ್ಷಿಣೆ ಕಿರುಕುಳ ಕೂಡ ಇತ್ತು ಅಂತ ಕೇಳ್ಪಟ್ವಿ. ಅಂದ್ರೆ
ಒಡವೆಗಳ ಬಗ್ಗೆ ಅಥವಾ ಸೈಟ್ ಬಗ್ಗೆ ಈ ದುಡ್ಡಿನ ದಾಹ ಕೂಡ ಇತ್ತು ಅಂತ ಕೇಳ್ಪಟ್ವಿ. ಹೌದಾ ಸರ್, ಆರೋಪ ನಿಜಾನ? ಯಾವ ಥರ ಡಿಮ್ಯಾಂಡ್ ಇಡ್ತಿದ್ರು ನಿಮಗೆ ಗೊತ್ತಿರೋ ಪ್ರಕಾರ? ಮೇಡಮ್ ಅದೆಲ್ಲ ಸೆಕೆಂಡ್ರಿ ಮೇಡಮ್, ಮುಗಿದೋಯ್ತು. ಅದು ಮನುಷ್ಯನ ಸಹಜ ಗುಣ. ಅದು ನಾವು ಎಣ್ಣೆತ್ತಿರೋರು ಮದುವೆ ಮಾಡ್ಕೊಡ್ಬೇಕು, ಒಡವೆ ಕೊಡ್ಬೇಕು, ನನ್ನ ಅಳಿಯ ಚೆನ್ನಾಗಿರ್ಲಿ ಅಂತ, ಕಾರು ಬಂಗ್ಲೆ ಅಂತ ನಾವು ಯೋಚನೆ ಮಾಡ್ತೀರಿ. ಅಲ್ಟಿಮೇಟ್ಲಿ ಇವತ್ತೇನಾಗಿದೆ, ಇಬ್ರು ಇಲ್ಲ. ಆ ದುಡ್ಡು ಸಕಲ ಸೌಕರ್ಯ ಮಾಡ್ಕೊಂಡು ನಾವೇನ್ ಮಾಡೋಣ ಮೇಡಮ್? ಸಾಯೋವರೆಗೂ ನಾವು ಕೊರ್ಗೋಣ? ಯಾರಾದ್ರೂ ಇದು ಅಪೇಕ್ಷಿಸ್ತಾರ? ಯಾರು ಅಪೇಕ್ಷೆ ಪಡಲ್ಲ. ಇದನ್ನ ಸಾವು ಯಾರು ಬಯಸಲ್ಲ ಸರ್. ನ್ಯಾಯ ಕೇಳಿದ್ದೆ ಹೊರತು ನಾವೆಲ್ಲ ಇಷ್ಟು ಸಂಪಾದನೆ ಮಾಡಿದ್ದೀರಿ ಅಂತಂದ್ರೆ ಅದು ನಮ್ಮ ಮಕ್ಕಳಿಗೋಸ್ಕರ. ನಿಜ ನಿಜ. ಇಲ್ಲ ಮೇಡಮ್, ಅವರು ಫೇಸ್ ಮಾಡ್ಬೇಕಾಗಿತ್ತು ಮೇಡಮ್. ನನ್ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಬೇಕಾಗಿತ್ತು ಆ ಹುಡುಗ. ಅಂದ್ರೆ ಮದುವೆಗೆ ಮುಂಚೆ ನಿಮ್ಗೆ ಯಾರಿಗೂ ಇಂಥದ್ದೊಂದು ಅನುಮಾನ ಇಲ್ಲ, ಎಲ್ಲ ಕಂಪ್ಲೀಟ್ ವೆರಿಫೈ ಮಾಡ್ಕೊಂಡೇ ಮಾಡಿದ್ರಲ್ವಾ ಸರ್? ಏನು ತೊಂದರೆ ಇಲ್ಲ ಮೇಡಮ್, ಅವರೂ ಚೆನ್ನಾಗಿದ್ದಾರೆ ಮೇಡಮ್. ಹುಡುಗ ಅವರು ಮನೆ ಕಡೆ ಅವರೂ ಚೆನ್ನಾಗಿದ್ದಾರೆ, ಇಲ್ಲಿ ನಾವು ಚೆನ್ನಾಗಿದ್ದೀರಿ. ಭಗವಂತ ಇಬ್ಬರನ್ನೂ ಚೆನ್ನಾಗಿಟ್ಟಿದ್ದಾನೆ. ಇಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ನಪುಂಸಕತೆ. ಈಗ ನಮ್ಮ ಮಗಳಿಗೆ ಚೆನ್ನಾಗಿರ್ಲಿ ಅಂತ ಒಂದ್ ಸೈಟೇ ಕೇಳ್ಬೋದು, ಕೊಡೋಣ ಬಿಡಿ ಮೇಡಮ್. ಏನ್ ಇನ್ನೊಂದು ಕಾರ್ ಕೇಳ್ತಾರ? ಕೊಡೋಣ ಬಿಡಿ, ಏನ್ ಅದ್ರಲ್ಲಿ ಏನ್ ಹೆಚ್ಚು? ಈಗ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಅವ್ರನ್ನೂ ಚೆನ್ನಾಗಿಟ್ಟಿದ್ದಾನೆ. ಅದ್ರಲ್ಲಿ ಓಡಾಡಿದ್ರೆ ನಮ್ಮ ಮಕ್ಕಳೇ ತಾನೇ ಓಡಾಡೋದು. ನೀವಿವತ್ತು ಮಾಡ್ಕೊಂಡಿದ್ದೀರಲ್ಲ ಈ ಕಾರ್ಯ, ಯಾವ ತಂದೆ ತಾಯಿಯನ್ನ ಒಪ್ತಾರ? ನಿಜ ನಿಜ. ಸರಿನಾ ನೀವು ಮಾಡ್ಕೊಂಡಿರೋದು? ಯಾಕೆ ಹಿಂಗಾಯ್ತು ಅಂತ ಅನ್ಸುತ್ತೆ ಸರ್? ಯಾಕಂದ್ರೆ ನನ್ಗೆ ಆಶ್ಚರ್ಯ ಅನ್ಸೋದು, ಮನೆಯವ್ರು ಹೋಗ್ತಾರೆ, ಮಗಳನ್ನ ಅಲ್ಲಿಂದ ಕರ್ಕೊಂಡು ಬರ್ತಾರೆ, ಮಗಳಿಗೆ ಧೈರ್ಯ ತುಂಬ್ತಾರೆ, 3 ದಿನ ಮಗಳ ಜೊತೆ ಇದ್ದು ಆಕೆಗೆ ಧೈರ್ಯವನ್ನು ತುಂಬುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಆ ಶಕ್ತಿ ಅಥವಾ ಫೇಸ್ ಮಾಡುವಂಥ ಒಂದು ಮನಸ್ಥಿತಿ ಆ ಹುಡುಗಿ ಬರಲೇ ಇಲ್ವಲ್ಲ ಅಂಥೇಳಿ ಅದೇ ತುಂಬ ಆಘಾತಕಾರಿ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮನೆಯವ್ರಿಗೆ ನೋವಾಗ್ಬಿಡುತ್ತೆ, ಮನೆಯವ್ರ ಮರ್ಯಾದೆ ಹೋಗ್ಬಿಡುತ್ತೆ, ಕುಟುಂಬಕ್ಕೆ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನುವಂಥದ್ದೇ ಆ ಹುಡುಗಿ ಮನಸ್ಸಲ್ಲಿ ಅಷ್ಟು ದೊಡ್ಡದಾಗ ಆ ನೋವು ಕಾಡ್ಬಿಡ್ತಲ್ಲ ಅಂತ ಹೇಳಿ ಸರ್. 1.5 ತಿಂಗಳಾಗಿದೆ ಮೇಡಮ್. ಈ 29ನೇ ತಾರೀಕು ಬಂದ್ರೆ 2 ತಿಂಗಳಾಗುತ್ತೆ. ಓಕೆ. 2 ತಿಂಗಳಲ್ಲಿ ಆ ಹುಡುಗ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಅಂತಂದ್ರೆ, ಇಫ್ ಯು ಆರ್ ರೆಡಿ ಫಾರ್ ಡೈವರ್ಸ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್ ಅಂತ ಒಂದು ಮಾತಂದ ಅಂತೆ. 2 ತಿಂಗಳಾಗ್ಲಿಲ್ಲಲ್ಲ ಅಂತ ಇದೊಂದು ಬರ್ಸಿಡಿಲ್ ತರ ಬಡ್ದು ಬಿಡ್ತು ಮೇಡಮ್ ಆಗ. ನಿಜ ನಿಜ ಮೇಡಮ್. ಆ ಹುಡುಗ ಅಂದ, ಯಾವುದೋ ಒಂದು ಸಮಯ ಸಂದರ್ಭ ಪರಿಸ್ಥಿತಿ ಮಾತಾಡಿಸ್ತು. ನೀನು ಅದೇ ಸತ್ಯ ಅಂತ ಹೆಂಗ್ ನಂಬದೆ? ಇವತ್ತು ನಾವಿಷ್ಟು ಜನ ಇದ್ದೀರಲ್ಲ, ನಾವು ಪರಿಹಾರ ಹುಡುಕ್ಯಾರೆ ಅಲ್ವಾ? ನಿಮ್ಮನ್ನು ಓದಿಸಿದಿರಿ, ಬೆಳೆಸಿದಿರಿ, ಮದುವೆ ಮಾಡಿದಿರಿ, ನಿಮ್ ಏನ್ ಬೇಕೋ ಕಾಮನೆಗಳು ತೀರ್ಸಿದಿರಿ. ಒಂದು ಮಾತು ಬರುತ್ತೆ. ಆ ಹುಡುಗದು ಭಗವಂತ ಲೀಲೆ ಇಲ್ದಿರ ಆ ಹುಡುಗನ ಬಾಯಲ್ಲಿ ಮಾತು ಬರಲ್ಲ. ಬಂತು, ನೀವ್ ಹೇಳ್ಕೊಬೇಕಾಗಿತ್ತು. ನೀನೇ ಊಹೆ ಮಾಡಿಕೊಂಡು ಭ್ರಮೆನಲ್ಲಿ ಬಿದ್ದು ಏನಾಗ್ಬಿಡುತ್ತೋ ಮುಂದೆ, ನನ್ನ ಲೈಫ್ ಇಷ್ಟೇನಾ ಅಂತ ಯೋಚನೆ ಮಾಡಿ ನಾವೇನು ಪ್ರಯೋಜನ ಮೇಡಮ್ ಓದಿಸಿ ಇವ್ರಿಗೆಲ್ಲ? ಇವ್ರನ್ನ ಎಜುಕೇಟೆಡ್ಸ್ ಅನ್ನನ, ದಡ್ರು ಅನ್ನನ ಇವ್ರನ್ನ. ನಿಜ ನಿಜ ನಿಜ. ಇದು ಈ ಪೀಳಿಗೆಯ ಒಂದು ದೊಡ್ಡ ದೌರ್ಬಲ್ಯ ಅಂತ ಅನ್ಸುತ್ತೆ ಸರ್. ಅಂದರೆ ತಮ್ಮ ಸಮಸ್ಯೆ ತಾವು ಆ ಸಮಸ್ಯೆಗೆ ಆ ಕ್ಷಣದಿಂದ ಪಾರಾಗಬೇಕು, ಪಲಾಯನ ಮಾಡಿಬಿಡ್ಬೇಕು ಅನ್ನೋದಷ್ಟೇ ಅವ್ರ ತಲೆನಲ್ಲಿರುತ್ತೆ ಹೊರತು ನಮ್ಮನ್ನ ನಂಬಿದವರು, ನಮ್ಮನ್ನ ಸಾಕಿದವರು ಜೀವನ ಪೂರ್ತಿ ಆ ನೋವಲ್ಲಿ ಕೊರಗ್ತಾರೆ ಅನ್ನೋದು ಆ ಕ್ಷಣದ ತಲೆಗೆ ಬರೋದೇ ಇಲ್ಲ ಅಂತ ಅನ್ಸುತ್ತೆ ಸರ್. ಮೇಡಮ್, ಇವತ್ತಿನ ಜನರೇಷನ್, ಇವತ್ತಿನ ಪೀಳಿಗೆ
ಅವ್ರಿಗೆ ಇವತ್ತೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಸಮಸ್ಯೆ ಅನ್ನೋದು ನಿಮ್ ಕಣ್ಣೆದುರುಗಳು ಬಂತೆ ಅಂತಂದ್ರೆ ತಪ್ಪಿಸ್ಕೊಂಬೇಡಿ. ಅದು ನಿಮ್ಮನ್ನ ಸಾಯೋವರೆಗೂ ಬಿಡೋದೇ ಇಲ್ಲ. ನೀವ್ ಯಾವಾಗ ಅದನ್ನ ಫೇಸ್ ಮಾಡ್ತೀರೋ ಆ ಸಮಸ್ಯೆ ಆವಾಗ್ಲೇ ಪರಿಹಾರ ಆಗೋದು. ಭ್ರಮೆನಲ್ಲಿ ಬದುಕಬೇಡಿ, ರಿಯಾಲಿಟಿಯಲ್ಲಿ ಬದುಕಿ. ಡು ನಾಟ್ ಎಕ್ಸೆಪ್ಟ್ ಟೂ ಅರ್ಲಿ, ಯು ವಿಲ್ ಸಫರ್ ಟೂ ಅರ್ಲಿ. ಇದೆಲ್ಲ ಪ್ರಪಂಚ. ಮೆಟ್ಲು ಮೇಲೆ ಮೆಟ್ಲು ಬರಬೇಕು ಜನ. ನೀವು ಊಹೆ ಮಾಡ್ಕೊಂಬೇಡಿ. ನಿಜ ನಿಜ. ಗಾನ್ವಿ ಮದುವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗೋದನ್ನ ಕಂಟಿನ್ಯೂ ಮಾಡಿದ್ರೆ ಸರ್? ಇಲ್ಲ ಮೇಡಮ್ ಆಕೆ ಮನೇಲಿ ಇರಬಾರ್ದು ಅಂತ ಒಂದು ಕಾರಣಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅದು ವರ್ಕ್ ಫ್ರಮ್ ಹೋಮ್. ಶಿ ನೆವರ್ ಸ್ಟೆಪ್ಡ್ ಇನ್ ಟು ಅನ್ ಆಫೀಸ್. ವರ್ಕ್ ಫ್ರಮ್ ಹೋಮ್, ಜಸ್ಟ್ ಟು ಕಿಲ್ ದ ಟೈಮ್. ಮದುವೆಗೆ ಬಿಫೋರ್ ಅದು ಸ್ಟಾಪ್ ಆಗೋಯ್ತು. ಈ ಸೋಷಿಯಲ್ ಲೈಫ್ ಅಂತ ಇರುತ್ತೆ. ಈಗ ಯಾವುದೇ ಮಕ್ಕಳಾದ್ರೂ ಕಾಲೇಜ್ ಹೋಗ್ತಾರೆ, ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ. ಆ ಗ್ರೂಪು ಒಂದು ಧೈರ್ಯನೇ, ಸ್ನೇಹಿತರು ಒಂದು ಧೈರ್ಯನೇ. ಹೊರಗಡೆ ಸುತ್ತಾಡೋದು, ಫ್ರೆಂಡ್ಸ್ ಜೊತೆ ಮೀಟ್ ಆಗೋದು, ಎಲ್ಲೋ ಟ್ರಿಪ್ ಹೋಗೋದು, ಈ ಥರದ್ದೆಲ್ಲ ಮಕ್ಕಳು ಮಾಡ್ತಾರೆ, ಸಾಮಾನ್ಯವಾಗಿ ಮಾಡೋವಂಥದ್ದು. ಆ ಥರದ್ದು ಯಾವುದೂ ಕೂಡ ಗಾನವಿ ಯಾವತ್ತೂ ಮಾಡಿದ್ದೇ ಇಲ್ವಾ? ಅಟ್ಲೀಸ್ಟ್ ಅದಾದರೂ ಹೊರಗಡೆ ಪ್ರಪಂಚ ಅದು ಧೈರ್ಯ ಕೊಡುತ್ತೆ ಅಥವಾ ಫೇಸ್ ಮಾಡೋದಕ್ಕೆ ಒಂದು ಶಕ್ತಿ ಕೊಡುತ್ತೆ. ಹಂಗಿರ್ಲಿಲ್ವಾ ಸರ್ ಗಾನವಿ? ನೀವು ನೋಡ್ದಂಗೆ, ನೀವು ಬೆಳೆಸಿದವ್ರು ತಾವು ಮಗುನ. ಮೇಡಮ್ ನಾನು ಹೇಳದ್ನಲ್ಲ, ಈ ಆರ್ಥೋಡಾಕ್ಸ್ ಅಂತ ನಾವು ಹೊರಗಡೆ ಹೋಗಿ 4-6 ಕಡೆ ಬೆರಿತೀರಿ. ನಮ್ದು ಗಂಡು ಜನ್ಮ, ಆದ್ರೆ ಹೆಣ್ಣು ಜನ್ಮ ಅಂತ ಒಂದು ಇರ್ತದೆ. ಅದು ಅವ್ರ ತಾಯಿ, ನನ್ನ ಹೆಂಡತಿ ಅದೇ ತರನೇ ಬೆಳೆಸ್ಕೊಂಡ್ ಬರ್ತಾರೆ. ಬೆಳಗ್ಗೆ ಎದ್ದೇಳಮ್ಮ, ಅಡಿಗೆ ಮಾಡಮ್ಮ, ತಂದೆ ಬರ್ತಾರೆ, ಊಟ ಇಡಮ್ಮ, ನೀರ್ ಕೊಡಮ್ಮ. ಅವ್ರು ಏನೇ ಕಟಕರಾಗಿರ್ಲಿ, ಇದು ಬೇಸಿಕ್ ರೈಟ್ಸ್. ಇದು ಒಂದು ಹೆಣ್ಮಗುಗೆ ಒಂದು ಕುಟುಂಬದಲ್ಲಿ, ನಮ್ಮಿದ್ರಲ್ಲಿ. ಮೊಬೈಲ್ ಫೋನ್ ಕೊಡಿಸ್ತೀರಿ, ಆ ಮೊಬೈಲ್ ಅಲ್ಲಿ ಏನಿರುತ್ತೆ ಅಂತ ನಾವು ಚೆಕ್ ಮಾಡ್ತೀರಾ? ನಮ್ಮ ಮಕ್ಕಳ ಮೇಲೆ ನಂಬಿಕೆ. ಆ ಅಪನಂಬಿಕೆ ಇದ್ರೆ ನಾವು ಮೊಬೈಲೇ ಕೊಡಿಸಬಾರದು. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು. 1% ಅಡ್ವಾಂಟೇಜ್ ಅಂದ್ರೆ 99% ಡಿಸ್ಅಡ್ವಾಂಟೇಜ್ ಇದೆ ಮೇಡಮ್ ಇವತ್ತು. ಅದು ಸ್ಲೋ ಪಾಯ್ಸನ್ ಯಾವ ತರ ಮನುಷ್ಯನ ಒಂದನ್ನ ಬಲಿಪಶು ಮಾಡುತ್ತೆ ಅಂತಂದ್ರೆ, ಇವತ್ತು ನೀವು ನಾಷ್ಟ ಬೇಕಾದ್ರೆ ಬಿಟ್ಬಿಡ್ತೀರಾ, ಮೊಬೈಲ್ ಫೋನ್ ಬಿಡಲ್ಲ ನೀವು ಇವತ್ತು. ಇವತ್ತು ಮೊಬೈಲ್ ಅಂದ್ರೆ ಮನುಷ್ಯ, ಮನುಷ್ಯ ಅಂದ್ರೆ ಮೊಬೈಲ್. ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಎಷ್ಟು ಅಡಿಕ್ಟ್ ಆಗಿರ್ತಾರಂತಂದ್ರೆ ಅವರು ಒಂದೊಂದು ಅವರ್ಗೂನು 2-2 ಅವರ್ಗು ಇವತ್ತು ಒಂದು ಪೋಸ್ಟ್ ಮಾಡಬೇಕು. ಈ ಭ್ರಮೆ ಅನ್ನೋದು ಇವತ್ತು ನನ್ನ ಮನುಕುಲಕ್ಕೆ ಒಂಥರ ಶಾಪ ಆಗ್ಬಿಟ್ಟಿದೆ ಮೇಡಮ್. ಇದು ಭ್ರಮೆನಲ್ಲಿ ಬದುಕಿ ಈ ರೀತಿ ದುಡುಕಿನ ನಿರ್ಧಾರವನ್ನ ತಗೊಂಡ್ರು ಅಂತ ಹೇಳ್ತೀರಿ? ಆಬ್ವಿಯಸ್ಲಿ ಮೇಡಮ್. ಮತ್ತೆ ಏನ್ ಮೇಡಮ್ ಪ್ರಯೋಜನ? MBA ಓದಿದೀಯ ನೀನು, ಇಫ್ ಯು ಆರ್ ಇಲಿಸ್ಟ್ರೇಷನ್ ಇಷ್ಟೊಂದು ಕಾಡಿದೆ ನಿನ್ನ ಅಂತಂದ್ರೆ ಅದು ಭ್ರಮೆನೇ ಅಲ್ವಾ ಮೇಡಮ್? ಅದು ರಿಯಾಲಿಟಿ ಅಂತ ಇದ್ದಿದ್ರೆ 4 ಜನ ಹತ್ರ ಶೇರ್ ಮಾಡ್ಕೊಣಿಯ ನೀನು. ನನ್ನ ಮಗಳು ಮಾಡಿರೋದು ತಪ್ಪೆ, ಅವ್ರ ಮಗ ಮಾಡಿರೋದು ತಪ್ಪೆ. ನಾವು ಇಷ್ಟು ವರ್ಷ ಬೆಳೆಸಿ ನಿಮ್ಮನ್ನ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊ ಅಂತ ಬೆಳೆಸ್ತೀರಾ ಮೇಡಮ್? ಈಗ ಸಾಯೋವರೆಗೂ ನಾವು ಕೊರ್ಗೋನ ಬಿಡುತ್ತಾ? ಅದು ಕಂಪ್ಯೂಟರ್ ಅಲ್ಲಿರೋ ಮೆಮೊರಿನ ಎರೇಸ್ ಮಾಡಬಹುದು. ಒಂದು ಸಲ ಆಗಿರೋ ಆಘಾತನ ಮನುಷ್ಯನ ಸಾಯೋವರೆಗೂ ಎರೇಸ್ ಮಾಡಕ್ಕಾಗಲ್ಲ. ಯಾವುದೋ ಒಂದು ರೂಪದಲ್ಲಿ ಮರುಕಳಿಸ್ತಾ ಇರ್ತದೆ ಅದು. ಪೊಲೀಸ್ ಸ್ಟೇಷನಿಗೆ ಬಂದು ಸರೆಂಡರ್ ಆಗೋದು ಅಥವಾ ಇಲ್ಲ ಹಿಂಗಲ್ಲ ನಂಬುವಾದ ಇದು ಅಂತ ಹೇಳುವಂಥದ್ದಾದರೂ ಆಗಬೇಕಾಗಿತ್ತು. ಬಟ್ ಅದು ಯಾವುದೂ ಆಗಲೇ ಇಲ್ವಲ್ಲ ಅಂಥೇಳಿ. ಯಾಕಂದರೆ ಸಾವಿಗೆ ಸಾವು ಯಾವತ್ತೂ ಪರಿಹಾರ ಅಲ್ಲ. ಸಾವಿಗೆ ಸಿಗಬೇಕಾಗಿದ್ದು ನ್ಯಾಯ. ಆ ನ್ಯಾಯ ಸಿಗಲೇ ಇಲ್ಲ ಅಂಥೇಳಿ ದುರಂತಕ್ಕೆ ಮತ್ತೊಂದು ದುರಂತ ಉತ್ತರ ಆಗ್ಬಿಡ್ತಲ್ಲ ಅಂಥೇಳಿ ಸರ್.
ಹೌದು ಮೇಡಮ್, ಇದೇ ಮೇಡಮ್ ನಾನು ಹೇಳೋದು. ಇವತ್ತು ನಾವು ಆ ಮನುಷ್ಯ ಅವರು ನಮ್ಗೆ ನ್ಯಾಯ ಸಿಗ್ಲಿ ಅಂತ ನೆನ್ನೆ ಬೇಡ್ಕೊಂಡ್ರೆ ಹೊರತು ಆ ಹುಡುಗ ಸಾಯ್ಲಿ ಅಂತ ನಾವ್ ಯಾವತ್ತೂ ಅಪೇಕ್ಷೆ ಪಟ್ಟಿಲ್ಲ ಮೇಡಮ್. ನಿಜ ನಿಜ. ಇವತ್ತು ಅವರು ಅಷ್ಟೇನೆ, ಅವ್ರ ಹುಡುಗ ಹಿಂಗಾಗಿದೆ, ಇವ್ರ ಕಡೆಯವ್ರು ಸಾಯ್ಲಿ ಅಂತ ಅವರು ಅಪೇಕ್ಷೆ ಪಡಲ್ಲ. ಯಾರು ಅಪೇಕ್ಷೆ ಪಡಬಾರ್ದು. ಸಾವೇ ಕೊನೆ, ಅದು ಪರಿಹಾರ ಅಂತಂದ್ರೆ ಇವತ್ತು ಪ್ರಪಂಚನೇ ಇರಲ್ಲ ಮೇಡಮ್. ನಿಜ ನಿಜ. 2 ನಿಮಿಷ ಆ ಹುಡುಗಿ ಯೋಚನೆ ಮಾಡಿ ಸಾಯೋವರೆಗೂ ಇವ್ರಿಗೆ ತೊಂದರೆ ಕೊಡಬಾರ್ದು. ತಡಿ, ಲೆಟ್ ಅಸ್ ಸಾಲ್ವ್, 4 ಜನ ಕೇಳೋಣ ಏನ್ ಬರ್ಬೋದು ರೆಸ್ಪಾನ್ಸ್ ಅಂತ ಯೋಚನೆ ಮಾಡಿದ್ದಿದ್ರೆ ಆ ಹುಡುಗಿ ಲೈಫ್ ಇನ್ನ ಚೆನ್ನಾಗಿರೋದು. ಕರೆಕ್ಟ್. ಈಗ ಮಗಳು ಓದ್ಲು, ಅಣ್ಣ ಇದ್ದಾನೆ, ಅವನಿಗಿನ್ನ ಮದ್ವೆ ಇಲ್ಲ, ನಿಜ. ಅವನ್ ಪರಿಸ್ಥಿತಿ ಏನಾಗ್ಬೋದು ನಾಳೆ, ಅವನು ಜೀವನದ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅಂತ ಏನಾದ್ರೂ ಯೋಚನೆ ಮಾಡಿದ್ದಿದ್ರೆ ಮೇಡಮ್, ಈ ಮುಂದಾಲೋಚನೆ ಅನ್ನೋದು ಈಗಿನ ಜನರೇಷನ್ಗೆ ಇಲ್ಲ. ಅವ್ರಿಗೆ ಇನ್ಸ್ಟೆಂಟ್ ನ್ಯಾಯ ಬೇಕು. ಯಾರೋ ಒಬ್ಬ ಅವನ್ ಕಪಾಳಕ್ಕೆ ಹೊಡೆದ ಅಂದ್ರೆ ಏನಕ್ಕೆ ಸಾರು ಹೊಡೆದ್ರಿ ಅಂತ ಕೇಳೋ ಒಂದು ತಾಳ್ಮೆ ಇಲ್ಲ. ಅವನು ಹೊಡೆದ, ನಾನು ಹೊಡೆದು ಬಿಡ್ಬೇಕು ಅಷ್ಟೇ. ಇದು ಬಿಟ್ಬಿಡಿ, ಈ ಮನಸ್ಥಿತಿ ಬಿಟ್ಬಿಡಿ. ನೀವು ನಾಳೆದ್ ಯೋಚನೆ ಮಾಡಿದ್ರೆ 4 ಜನ ಉದ್ಧಾರ ಆಗ್ತಾರೆ. ಇವತ್ತೇ ಪರಿಹಾರ ಬೇಕು, ಈ ಸ್ಪಾಟ್ ಅಲ್ಲಿ ನನ್ಗೆ ನ್ಯಾಯ ಬೇಕು ಅಂದ್ರೆ 4 ಜನ ನಾಶ ಆಗ್ತಾರೆ. ಈಗ ಕಾಂತರಾಜು ಅವರೇ ಮಗಳನ್ನ ಮನೆಗೆ ಕರ್ಕೊಂಡ್ ಬರ್ತೀರಿ, ತಾಯಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡು. ನಿಜ ನಿಜ. ಕಾಂತರಾಜು ಅವರೇ ಮಗಳನ್ನ ಗಂಡನ ಮನೆಯಿಂದ ಮನೆಗೆ ಕರ್ಕೊಂಡ್ ಬರ್ತೀರಿ, ಅಷ್ಟೆಲ್ಲ ಗೊತ್ತಾದ್ಮೇಲೆ, ಮಗಳು ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ, ಆ ಟೈಮ್ನಲ್ಲಿ ಆ 3 ದಿನದ ಗ್ಯಾಪಲ್ಲಿ ಅವ್ರ ಫ್ಯಾಮಿಲಿನ ಕೂತ್ಕೊಂಡು, ದೊಡ್ಡವ್ರ ಮನೆಯವರೆಲ್ಲ ಕೂತ್ಕೊಂಡು ಸಮಸ್ಯೆಯನ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಎರಡೂ ಕಡೆಯಿಂದ ಆಗಿಲ್ವಾ ಅಂತ ಹೇಳಿ, ಅಥವಾ ಒಂದ್ ಸ್ವಲ್ಪ ದಿನ ಬಿಟ್ಟು ಮಾತಾಡೋಣ ಆ ಥರದ್ದು ಒಂದು ಕಾದು ನೋಡುವಂಥ ಒಂದು ಇದಕ್ಕೆ ಹೋಗಿದ್ರ ಹೆಂಗೆ ಅಂತ ಹೇಳಿ ಸರ್? ಮೇಡಮ್, ಇದು ನಾವೇ ಏನಂದ್ರಿ ಅಂತಂದ್ರೆ, ಈಗ ನೀರ್ ಕುದೀತಾ ಇದೆ, ನೀರ್ ಕುದಿಬೇಕಾದ್ರೆ ಮನುಷ್ಯನ ಪ್ರತಿಬಿಂಬ ಕಾಣಲ್ಲ. 2 ದಿನ ನಾವು ತಾಳ್ಮೆಯಿಂದ ಸ್ವಲ್ಪ ನಿಧಾನ ಮಾಡಿದ್ರೆ ನೀರು ಕುದಿಯೋದು ಕಡಿಮೆ ಆಗುತ್ತೆ. ಮಾತಾಡಿದ್ರೆ ಆ ಪರಿಹಾರ ಸಿಗುತ್ತೆ. ಕೋಪದಲ್ಲಿ, ಅವರು ಕೋಪದಲ್ಲಿರ್ಬೇಕಾದ್ರೆ, ಮಗಳು ಕೋಪದಲ್ಲಿರ್ಬೇಕಾದ್ರೆ, ಅಳಿನೂ ಕೋಪದಲ್ಲಿರ್ಬೇಕಾದ್ರೆ ಅವರು ವಾದ ವಿವಾದ ಜೋರಾಗಿರುತ್ತೆ ಹೊರತು ನಮ್ಮದು ನ್ಯಾಯ ಅವ್ರ ಕಿವಿಗೆ ಕೇಳಲ್ಲ. ಆಗ ನಾವೇನ್ ಮಾಡ್ತೀರಿ, ದೊಡ್ಡವರು 1-2 ದಿನ ತಾಳ್ಮೆಯಿಂದ ಇರ್ರಿ ಅಂತ 1-2 ದಿನ ತಾಳ್ಮೆ ಅಂತ ಕರ್ಕೊಂಬಂದ್ರಿ. ಈ ತಾಳ್ಮೆನೆ ನಮಗ್ ಮುಳುವಾಗುತ್ತೆ ಅಂತ ಅಂದಿದ್ರೆ ನಮ್ಗಿದ್ ಬೇಕಾಗಿರ್ಲಿಲ್ಲ. ಅಂದ್ರೆ ಮಗಳನ್ನ ಕರ್ಕೊಂಡು ಬರೋ ಟೈಮಲ್ಲಿ ನೀವು ಹೋಗಿದ್ರಾ ಕಾಂತರಾಜು ಅವರೇ ಅವ್ರ ಮನೆಗೆ? ಇಲ್ಲ ಮೇಡಮ್, ನಾನು ಹೋಗಿಲ್ಲ. ನಮ್ಮ ಅತ್ತಿಗೆ ಮತ್ತೆ ನಮ್ಮ ಅಣ್ಣ ಇಬ್ರು ಹೋಗಿದ್ರು, ಮಗಾನು ಹೋಗಿದ್ದ. ಹೋಗಿ ಆಯ್ತು, 1-2 ದಿನ ಈಗ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾರೆ, ಕೋಪದಲ್ಲಿದ್ದಾರೆ, ಮಾತಾಡೋಣ 1-2 ದಿನ ಅಂತನ್ಬಿಟ್ಟು ಮಗಳನ್ನ ಮನೆಯಲ್ಲಿ ಕರ್ಕೊಂಬಂದ್ರು. ಇಲ್ಲೇ ಇಟ್ಕೊಂಡ್ರಿ. ಬಟ್ ಈ ತರ ಇವರು 1 ನಿಮಿಷಕ್ಕೆ ಆತುರದ ನಿರ್ಧಾರ ತಗೊಂತಾರಂತ ನಾವು ಅಪೇಕ್ಷೆನೆ ಪಟ್ಟಿಲ್ಲ ಮೇಡಮ್. ಮಗಳನ್ನ ಕರ್ಕೊಂಬರಕ್ ಹೋದಾಗ ಮನೆಯಲ್ಲಿ ಏನು ಮಾತುಕತೆ ಆಯ್ತು ಅಂತ ನಿಮ್ ಗಮನಕ್ಕೆ ಏನಾದ್ರು ಬಂದಿದೆಯಾ ಸರ್? ಮನೆಯವ್ರು ಶೇರ್ ಮಾಡ್ಕೊಂಡ್ರ? ಏನ್ ಗಲಾಟೆ ಆಯ್ತು? ಜಯಂತಿ ಅವ್ರು ಏನ್ ಕೇಳಿದ್ರು? ಅಳಿಯ ಸೂರಜ್ ಏನಂದ? ಅದೇನಾದ್ರೂ ನಿಮ್ ಗಮನಕ್ಕೆ ಬಂತ ಸರ್? ಅದೇ ಮೇಡಮ್, ಈ ತರ ಬೈದ್ಬಿಟ್ರು ಗಾನವಿ, ನನ್ಗದು ಒಂಥರ ಶೇಮ್ ಆಗಿದೆ, ನನ್ಗೆ ಈಗೋ ಹರ್ಟ್ ಆಗಿದೆ. ಅಲ್ಲಿ ಟ್ರಿಪ್ ಹೋದಾಗ ಮೇಡಮ್ 16 ಜನ ಜೋಡಿಗಳು ನೋಡ್ತಾರೆ. ನಿಜ. 16 ಜನ ಜೋಡಿಗಳು ನೋಡಿದಾಗ ಕೈ ಹಿಡ್ಕೊಂಡು ಓಡಾಡ್ಕೊಂಡು ನಗನಗ್ತಾ, ಇವರು ಎಜುಕೇಟೆಡ್ಸ್, ಇವರು ಊಹೆ ಜಾಸ್ತಿ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ನನಗೆ ಬರೀ ಫೋಟೋಗ್ ಮಾತ್ರ ಬಂದು ನೀನು ಹತ್ರ ಬರ್ತೀಯಲ್ಲ, ಬೇರೆ ಏನಕ್ಕೂ ಫೋಟೋ ಬರಲ್ಲ ಅಂತ ಇವ್ರಿಗೆ ನಾನಾ ಯೋಚನೆಗಳು ಶುರುವಾಗಿದೆ.
ಮೇಡಮ್ ಧೈರ್ಯ ಮಾಡಿ ಪ್ರಶ್ನೆ ಕೇಳ್ಬಿಟ್ಲು ಮೇಡಮ್ ಅವನಿಗೆ. ನೀವು ಗಂಡ್ಸಲ್ವಾ ಅಂತ ಅದೊಂದು ಮಾತು ಆ ಮನುಷ್ಯನಿಗೆ ಮುಳುವಾಗೋಯ್ತು ಮೇಡಮ್. ಅದು ಈಕೆ ಸತ್ಯ ಕೇಳಿದ್ಲು, ಆ ಮನುಷ್ಯ ಸತ್ಯ ಅರ್ಥ ಮಾಡ್ಕೊಂಡಿಲ್ಲ, ಈಗ ಹೊರಟು ಮಾಡ್ಕೊಂಡ. ಇಲ್ಲ ಏನೋ ಆತರ ಇದ್ರೆ ಎಸ್ ಅಂತ ಆತರ ಇದ್ರೆ ನಿಜ ಒಪ್ಕೊಬೇಕಾಗಿತ್ತು ಮೇಡಮ್. ಎಷ್ಟಿದೆ ಮೇಡಮ್ ಇವತ್ತು ಹಾಸ್ಪಿಟ್ಲ್ಗಳು ಅಡ್ವಾನ್ಸ್ ಆಗಿದೆ, ಎಲ್ಲಿ ಬೇಕೋ ತೋರಿಸ್ಬೋದಾಗಿತ್ತು. ಅದನ್ನ ನಾವು ನಮ್ಮ ಒಂದು ಇದು ವೀಕ್ನೆಸ್ ನಾವು ಶೇಮ್ ಅನ್ಕೊಂಬಾರ್ದು. ಭಗವಂತ 5 ಬೆರಳು ಏನ್ ಬೇರೆ ಬೇರೆ ಇಟ್ಟಿದ್ದಾನೆ ಹೇಳಿ, ಎಲ್ಲರೂ ಸಮವಾಗಿರಕ್ಕಾಗಲ್ಲ. ನಿಜ. ನಾವ್ಯಾಕೆ ನಾವೇ ಓನ್ ಡಿಸಿಷನ್ ತಗೊಬೇಕು? ಕರೆಕ್ಟ್. 4 ಜನ ಕೇಳಿ, ದಯವಿಟ್ಟು ಕೇಳಿ. ಏನೇ ಅನ್ಲಿ, ಒಂದು ಮಾತು ಅನ್ಬೋದು, ದೊಡ್ಡವರು ಅನ್ಬೋದು, ಚಿಕ್ಕವರು ಅನ್ಬೋದು, ಪರಿಶೀಲಿಸಿ ಏನೋ ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳ್ತಾ ಇರೋದು ಅಂತ. ಈ ತಾಳ್ಮೆ ಇಲ್ಲ. ನನ್ನ ಮಗಳು ಕೇಳಿರೋದು ಅವ್ರ ದೃಷ್ಟಿಯಿಂದ ಒಳ್ಳೇದು, ನನ್ನ ದೃಷ್ಟಿಯಿಂದ ಒಳ್ಳೇದೇ, ಹುಡುಗನ ದೃಷ್ಟಿಯಿಂದ ತಪ್ಪೇ. ಅದು ಯಾವುದೇ ಒಬ್ಬ ಗಂಡ್ಸ್ಗೂ ನೀನ್ ಗಂಡ್ಸ ಅಂತ ಕೇಳಿದ್ರೆ ಅದು ಅರ್ಟ್ ಆಗಿರ್ಬೋದು, ಬಟ್ 2 ತಿಂಗಳಿಂದ ಸತಾಯಿಸ್ಕೊಂಡು ಅದು ಬ್ಲಾಸ್ಟ್ ಆದ್ರೆ ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾನಾ ಕಾರಣ ಕೊಡ್ಬೋದು ನಾವು. ಶ್ರೀಲಂಕಾನಲ್ಲಿ ಏನ್ ಕಾರಣ ಕೊಡ್ತೀರಾ ಮೇಡಮ್? ನಿಜ. ನೋಡಿ, ಆ 3 ದಿನ ಸೈಕ್ಲೋನ್ ಮಳೆ ರೂಮಲ್ಲೇ ಇದ್ರು. ಆ 3 ದಿನದ್ದು ಡಿಸಿಷನ್ ಗೊತ್ತಾಗಿರೋದು ಅವ್ರಿಗೆ. ಕರೆಕ್ಟ್. ಕಾಂತರಾಜ್ ಅವರೇ, ಈಗ ಅದನ್ನ ಬಿಟ್ಟು, ಈಗ ಆ ವಿಚಾರವನ್ನ ಬಿಟ್ಟು, ಈಗ ಶ್ರೀಲಂಕಾಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರಾ? ಮನೆಯಲ್ಲಿ ಗಾನವಿ ಅವ್ರನ್ನ ಅವ್ರು ಬೇರೆನಾದ್ರೂ ಶೇರ್ ಮಾಡಿದ್ರಾ? ಮನೆಯಲ್ಲಿ ಅತ್ತೆ ಇರಬಹುದು ಅಥವಾ ನಾದಿನಿ ಇರಬಹುದು, ನಾದಿನಿ ಅಲ್ಲ, ಅವರ ಪತಿಯ ಅಣ್ಣನ ವೈಫು, ಅವರೆಲ್ಲ ಇದ್ರು ಮನೆಯಲ್ಲಿ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ರಂತ. ಮನೇಲಿ ಬೇರೆ ರೀತಿಯಾದಂತಹ ಕಷ್ಟಗಳೇನಾದರೂ ಆಗಿದ್ದಿದ್ಯಾ? ಅದನ್ನೇನಾದರೂ ಮನೆ ಮಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಿದ್ಯಾ ಅಂತ ಹೇಳಿ ಸರ್. ಹೇಳ್ಕೊಳಲ್ಲ ಮೇಡಮ್. ನಮ್ಮ ಈ ಮಣ್ಣಿನ ಗುಣ ಇದೆ ಗೊತ್ತಾ ಮೇಡಮ್? ಆ ಹೆಣ್ಣು ಮಕ್ಕಳು ಆ ಸಹನೆನ ಹೃದಯದಲ್ಲಿ ಇಟ್ಕೊಂಡ್ಬಿಡ್ತಾರೆ ಹೊರತು ಹಂಚ್ಕೊಳಲ್ಲ ಮೇಡಮ್. ಸಣ್ಣ ಪುಟ್ಟದ್ ತಾನೆ ಅಂತ ಅಂದ್ಬಿಟ್ಟು ಅದು ಪೈಲಪ್ ಆಗಿ 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 ದೊಡ್ಡದಾಗಿ ಅದು ಕೀವು ರಕ್ತ ಸೋರೋವರೆಗೂ ಅವ್ರು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳಲ್ಲ ಮೇಡಮ್. ಸತ್ತೋಗ್ಬಿಡ್ತಾರೆ ಮೇಡಮ್, ನೇಣಾಕೊಂಡು ಸತ್ತೋಗ್ಬಿಡ್ತಾರೆ. ಲಾಸ್ಟ್ ನಮ್ಮ ಹೇಳಲ್ಲ ಮೇಡಮ್, ಹೇಳಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸರ್. ಇದೇ ಮೇಡಮ್ ಹೆಣ್ಣನ್ ಗುಣ, ನಮ್ಮ ಮಣ್ಣನ್ ಹೆಣ್ಣನ್ ಗುಣ. ಆ ಭಗವಂತ ಕೂಡ ಆ ಹೆಣ್ಣನ್ನ ಪ್ರಕೃತಿಯಾಗಿ ಸೃಷ್ಟಿ ಮಾಡಿಬಿಡ್ತಾನೆ. ಆ ತಾಳ್ಮೆ ಅನ್ನೋದು ಆ ಹೆಣ್ಣು ಕೊಡ್ತಾನೆ, ಗಂಡಸು ಕೊಡಲ್ಲ ಮೇಡಮ್. ನಾವು ಅರ್ಥ ಮಾಡ್ಕೊಳಲ್ಲ, ದಡ್ರು ಮೇಡಮ್ ನಾವು. ಆಗೋಗಿದೆ ಮೇಡಮ್. ಯಾರ್ ತಪ್ಪು ಯಾರ್ ಸರಿ ಅನ್ನೋದು ಈಗ ಬರಲ್ಲ. ನನ್ನ ಮಗಳು ಬರಲ್ಲ, ಅವ್ರ ಮಗನೂ ಬರಲ್ಲ ಮೇಡಮ್. ಮುಂದೆ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನೀವೇ ಓನ್ ಡಿಸಿಷನ್ ತಕೊಂಬಿಡಿ. ನಿಮ್ಮನ್ನ ನಂಬಿರೋ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಮಕ್ಕಳೆಲ್ಲ 100 ಕನಸು ಕಂಡ್ಕೊಂಡಿರ್ತಾರೆ. ದಯವಿಟ್ಟು ದುಡುಕ್ಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಸರ್. ಮನೆ ಮಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ಆ ನೋವು ಬಹುಶಃ ನಿರಂತರ, ಬಟ್ ಆ ನೋವಿನ ಜೊತೆ ಬದುಕುವಂಥ ಶಕ್ತಿಯನ್ನು ದೇವರು ಅವರ ತಂದೆ ತಾಯಿಗೆ, ನಿಮಗೆ, ನಿಮ್ಮ ಕುಟುಂಬದವರಿಗೆ ಕೊಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.